ವೀಕ್ಷಕರೇ, ನಾನು ಹಿಮಾಲಯದಲ್ಲಿರುವಂತಹ ಕೇದಾರನಾಥನ ಸನ್ನಿಧಿಯಲ್ಲಿದ್ದೀನಿ. 2013ರಲ್ಲಿ ಜಲಪ್ರಳಯ ಆದಾಗ ಮೇಲ್ಗಡೆಯಿಂದ ನೀರು ಕೊಚ್ಚಿ ಬಂದಾಗ ಇಲ್ಲಿ ಕೇದಾರನಾಥನ ರಕ್ಷಣೆ ಮಾಡಿದ್ದು ಇದೇ ಕಲ್ಲು. ಎಸ್, ಕೇದಾರನಾಥನ ಸನ್ನಿಧಿ ಎಂಥ ನೀರು ಬಂದರೂ ಕೂಡ ಅಲುಗಾಡಲೇ ಇಲ್ಲ. ಕಾರಣ ಈ ಕಲ್ಲು ಬಂದು ಇಲ್ಲಿ ನಿಂತು ಕೇದಾರನಾಥನ ಗುಡಿಯನ್ನು, ಕೇದಾರನಾಥನ ಒಂದು ಲಿಂಗವನ್ನು ಇಲ್ಲಿ ರಕ್ಷಣೆ ಮಾಡಿತ್ತು. ಸೊ ಅದು ನಿಮಗೂ ಗೊತ್ತಿರ್ಬೋದು. ಅದೇ ಕಲ್ಲು ಇದು. ಇವತ್ತಿಗೂ ಈ ಕಲ್ಲಿಗೆ ಇಲ್ಲಿ ಪೂಜೆ ಆಗುತ್ತೆ. ಒಮ್ಮೆ ಆ ಕಲ್ಲನ್ನು ಹತ್ತಿರದಿಂದ ನೋಡಿ ಪುನೀತರಾಗಿ. ನೋಡಿ, ಇದು ದೇವಸ್ಥಾನದ ಸೈಜ್ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಬಂದು ಕೂತ್ಕೊಂಡಿದೆ. ನೋಡಿ, ಇಲ್ಲಿ ನೀರನ್ನು ಇದು ತಡೆಗೋಡೆಯಾಗಿ ನಿಲ್ಲುತ್ತೆ, ನೀರನ್ನು ತಡೆಯುತ್ತೆ. ಹಾಗಾಗಿ ಮಂದಿರ ಉಳಿಯಿತು. ಮಂದಿರಕ್ಕೆ ಆಗುವಂತಹ ಜಲಪ್ರಳಯದಿಂದ ತೊಂದರೆ ಆಗುವಂಥದ್ದೆಲ್ಲವೂ ಕೂಡ ಇಲ್ಲಿ ನಿವಾರಣೆ ಆಯಿತು. ಇದು ಶಿವನ